Hi friends, welcome to Pattadakali English Academy and Banashankari English Academy. ಇವತ್ತು 8th ಕ್ಲಾಸ್ ಇಂದು ಒಂದು 7th ಯೂನಿಟ್ ದಿ ಎಂಪರರ್ಸ್ ನ್ಯೂ ಕ್ಲೋತ್ಸ್ ಈ ಲೆಸನ್ ಮ್ಯಾಗ ಬಂದಿರತಕ್ಕಂಥ LBAದಲ್ಲಿರುವ ಗ್ರಾಮರಿಗೆ ಸಂಬಂಧಪಟ್ಟಂಥ ಕ್ವಶನ್ಸ್ಗಳನ್ನ ನಿಮಗೆ ತಿಳಿಸಿಕೊಡ್ತೇನೆ. Question number 1. 4 alternatives are given for each of the following questions. Choose the most appropriate one. A. Choose the suitable preposition given in the options. The book is dash the table. On the table ಅನ್ಬೇಕಾಗ್ತೈತ್ರಿ ಇದು. ಇಂಟು ದ ಟೇಬಲ್, ಆಟ್ ದ ಟೇಬಲ್, ಅಕ್ರಾಸ್ ದ ಟೇಬಲ್ ಅಷ್ಟು ಫೈನ್ ಆಗೋದಿಲ್ಲ. ಆನ್ ದ ಟೇಬಲ್ ಕರೆಕ್ಟ್ ಆಗ್ತೈತ್ರಿ. ಆನ್ ದ ಟೇಬಲ್ ಮಾಡ್ರಿ. ದ ಬುಕ್ ಈಸ್ ಆನ್ ದ ಟೇಬಲ್. ಐ ಆಮ್ ಗೋಯಿಂಗ್ ಟು ದ ಸ್ಟೋರ್ ಆಗ್ಬೇಕಿದು. ಟು ಬರ್ಬೇಕಿಲ್ಲ. ಟು ಕರೆಕ್ಟ್ ಆಗ್ತೈತೆ. I am going to school, I am going to college. The picture is dash the wall, on the wall. On the wall, in the wall, under the wall, with the wall, ಅವೆಲ್ಲ ಬರೋದಿಲ್ಲ. In the wall ಬರೋದಿಲ್ಲ. On the wall ಕರೆಕ್ಟ್. The picture ಗೋಡೆ ಮೇಲಿದೆ. ಇದು ಟು ಅಂದರೆ ಗೆ. ನಾನು ಸ್ಟೋರ್ಗೆ ಇದೇನಾಗ್ತೈತಿ, ಟೇಬಲ್ ಮೇಲ್ಗಡೆ ಪುಸ್ತಕ ಇದೆ. ನಾನು ಸ್ಟೋರ್ಗೆ, ಟು ಅಂದ್ರೆ ಗೆ, ಸ್ಟೋರ್ಗೆ ಹೋಗುತ್ತೇನೆ. ಗೋಡೆ ಮೇಲೆ ಪಿಕ್ಚರ್ ಇದೆ. ದ ವರ್ಡ್ ಈಸ್ ಕೆಪ್ಟ್ ಇನ್ ದ ಕೇಜ್. ಯಾರೋ ನಾವು ಮನುಷ್ಯರ ಪಕ್ಷಿನ ಕೇಜ್ ಒಳಗಡೆ ಇಟ್ಟಿರ್ತೀವಲ್ಲ, ಅದಕ್ಕೆ ದ ಬರ್ಡ್ ಈಸ್ ಕೆಪ್ಟ್ ಇನ್ ದ ಕೇಜ್. ಇನ್ ದ ಕೇಸ್ ಸಿ ಆಪ್ಷನ್ ಕರೆಕ್ಟ್ ಆಗ್ತೈತೆ. ದ ಪಾರ್ಕ್ ಈಸ್ ಮೈ ಹೌಸ್. ನಿಯರ್ ಅಂತ ಇರಬೇಕು, ಇಲ್ಲಕಂದ್ರೆ ಬಿಸೈಡ್ ಆಗೋದು. ದ ಪಾರ್ಕ್ ಈಸ್ ಆಫ್ ಮೈ ಹೌಸ್ ಮೀನಿಂಗ್ ಆಗೋದಿಲ್ಲ. ಟು ಮೈ ಹೌಸ್ ಮೀನಿಂಗ್ ಆಗೋದಿಲ್ಲ. ಆನ್ ಮೈ ಹೌಸ್ ಮೀನಿಂಗ್ ಆಗೋದಿಲ್ಲ. ಬಿಸೈಡ್ ಅಂದ್ರೆ ಮಗ್ಲ ರೀ. ನಮ್ಮ ಮನೆ ಮಗ್ಲ ಇದೆ, ಪಾರ್ಕ್ ಮೀನಿಂಗ್ ಆಗುತ್ತೆ. ಸಿ ಕ್ವಶನ್ನು ಬಿ ಮುಗಿಸಿದ್ವು. ಇದ್ರೊಳಗೆ ಮುಗಿಸಿವಿ. ಒಂದ್ಸಲ ಕರ ಸಿ ಬರ್ತಾರಲ್ಲ, ಬಿ ಆಗೋದಿಲ್ಲ. ಲೆಫ್ಟ್ ಮಾಡ್ಯಾರ ಬಿ ಒಂದು. ಎ ನೆಕ್ಸ್ಟ್ ಆದಮೇಲೆ ಸಿ ಬಂದ್ಬಿಡತ್ತಲ್ಲ. ಇಲ್ಲಿ ತಗೊಳ್ರಿ, ಏನಾಯ್ತು ಅದು ಮಾಡೋಣ. ಸಿ ಕ್ವಶನ್ನು ಚೂಸ್ ಒನ್ ವರ್ಡ್ ಅಂತಾರೆ. Opposite of a fast, slow is slow. Fast the opposite ಅಂದರೆ ಸ್ಲೋ. ಎಲ್ಲ ಈಸಿ ಕ್ವಶನ್, ಜನರಲ್ ಎಲ್ಲರೂ ದಿನಬಳಕೆ ಮಾಡುವಂಥ ವರ್ಡ್ಸ್ಗಳದಾವ್ರಿ ಅವು. ನಾನು ನೋಡಿನಿಲ್ಲ, ನೋಡಬೇಕಲ್ಲ, ಮತ್ತೆ ನೋಡಿನಿ. ಅವೆಲ್ಲ ಕಾಮನ್ ವರ್ಡ್ಸ್, ಡೈಲಿ ಲೈಫ್ನೊಳಗೆ ಯೂಸ್ ಮಾಡುವಂಥ ವರ್ಡ್ಸ್ಗಳದಾವ್ರಿ ಅವು. ಈವನ್ ಪ್ರೈಮರಿ ಸ್ಟೂಡೆಂಟ್ಸು can easily use them every day. 7th question, the synonym. Synonym means a word which gives the same meaning. Happy. Antonym andre opposite. Synonym andre same meaning. Happy is same meaning. Sad, angry, joyful. Idu tired alla. Happy, joyful. Today I am happy. Today I am joyful. 8th, a person who travels actually give one word ಅಂದ್ರೆ ಇದಕ್ಕೆ ಸಂಬಂಧಪಡ್ತದೆ. ಇದು ಗಿವ್ ಒನ್ ವರ್ಡ್ ಅಲ್ರಿ ಇದು. ಇಲ್ಲಿ ಹೆಡ್ಡಿಂಗ್ ಏನಂತಾರೆ, ಗಿವ್ ಒನ್ ವರ್ಡ್ ಅಂತಾರೆ, ಚೂಸ್ ಒನ್ ವರ್ಡ್ ಅಂತಾರೆ. ಎ ಪರ್ಸನ್ ಹೂ ಟ್ರಾವೆಲ್ಸ್ ಇನ್ ಸ್ಪೇಸ್ ಈಸ್ ಕಾಲ್ಡ್ ಆಸ್ಟ್ರೋನಾಟ್ ರೀ. ಕಲ್ಪನಾ ಚಾವ್ಲಾ ಅಂತ ಒಂದು ಲೆಸನ್ ಇತ್ತು ಹಳೆ ಕಾಲದೊಳಗ್ರೆ.
ಕಲ್ಪನಾದ ಸ್ಟಾರ್ ಅಂಥೇಳಿ 10th ಒಂದು ಲೆಸನ್ ಇತ್ತು. ಆಸ್ಟ್ರೋನಾಟ್ ಕಲ್ಪನಾ ಆಸ್ಟ್ರೋನಾಟ್ ರೀ, ಗಗನ ಯಾತ್ರಿಗಳಂತಾರೆ ಕನ್ನಡದೊಳಗೆ. ಎ ಪರ್ಸನ್ ಹೂ ಟ್ರಾವೆಲ್ಸ್ ಇನ್ ದ ಸ್ಪೇಸ್. Ninth, a person who writes books is called author, writer, reader, author, publisher, editor, author correct ಆಗ್ತದೆ. The device that shows time is watch, video game, calculator, watch, radio, watch. Time ತೋರಿಸುವಂಥ ಡಿವೈಸ್ ವಾಚ್. ಈಸಿ ಇವೆಲ್ಲ, ಏನು ಗ್ರಾಮರ್ ಸಂಬಂಧಪಡೋದಿಲ್ಲ. ವೊಕ್ಯಾಬ್ಯುಲರಿ. ಚೂಸ್ ದ ಕರೆಕ್ಟ್ ವರ್ಡ್ ಗಿವನ್ ಇನ್ ದ ಆಪ್ಷನ್ಸ್. ಬರ್ರಿ ನೋಡ. If I dash hard, I will pass the exam. If I study hard ಆಗ್ತೈತೆ ಇದು. ಯಾಕಂದ್ರೆ ಒಂದು ಸಿಂಪಲ್ ಪ್ರೆಸೆಂಟ್ ಇರಬೇಕು, ಒಂದು ಸಿಂಪಲ್ ಫ್ಯೂಚರ್ ಇರ್ತೈತೆ ಮುಂದೆ. ಇಫ್ ಕ್ಲಾಸ್ ನಂಬರ್ ಒನ್ ಅಲ್ಲ, ನಂಬರ್ ಒನ್ ಇಫ್ ಕ್ಲಾಸ್ ನಂಬರ್ ಒನ್. ಸ್ಟಡಿ ಸಿಂಪಲ್ ಫ್ಯೂಚರ್ ಐತಿಲ್ರಿ, 2ನೇ ಕ್ಲಾಸ್ 1ನೇ ಕ್ಲಾಸ್ ಸಿಂಪಲ್ ಪ್ರೆಸೆಂಟ್ ಇರಬೇಕಂತದ. ಅದಕ್ಕೆ ಐ ಸ್ಟಡಿ ಇದು ಕರೆಕ್ಟ್ ಆಗ್ತೈತಿ. ಐ ಸ್ಟಡಿ. ಈ ಡಬಲ್ ವಿಲ್ ಬರಬಾರ್ದ್ರಿ ಇಲ್ಲಿ. ಕೆಲವು ಜನ ಇದನ್ನು ಹಾಕ್ತಾರೆ, ಇಫ್ ಐ ವಿಲ್ ಸ್ಟಡಿ ಅಂತೇಳಿ. ಇದು ಕಾಮನ್ ಎರರ್ ಇದು. ಇಫ್ ಐ ವಿಲ್ ಸ್ಟಡಿ ಐ ವಿಲ್ ಪಾಸ್, ನಾಟ್ ಕರೆಕ್ಟ್. ಇಫ್ ಐ ಸ್ಟಡಿ ಐ ವಿಲ್ ಪಾಸ್, ಕರೆಕ್ಟ್. 12th, by the time I arrived, they dash their project. ಒಂದು ಸಿಂಪಲ್ ಪಾಸ್ಟ್, ಒಂದು ಪಾಸ್ಟ್ ಪರ್ಫೆಕ್ಟ್ ಐತಿ. ಇದ್ರೊಳಗೆ ಆಗಬೇಕಿದು ರಿಮೋಟ್ ಪಾಸ್ಟ್, ರೀಸೆಂಟ್ ಪಾಸ್ಟ್. ನಾನು ಅಲ್ಲಿಗೆ ಬಂದಾಗ ಅವ್ರು ತಮ್ಮ ಪ್ರಾಜೆಕ್ಟನ್ನು ಮುಗಿಸ್ಬಿಟ್ಟಿದ್ರು ಆಲ್ರೆಡಿ. ಹ್ಯಾಡ್ ಫಿನಿಶ್ಡ್ ಆಕತಿ. ಇದು ಸಿಂಪಲ್ ಪಾಸ್ಟ್ ಐತಿಲ್ರಿ. ಐ ಅರೈವ್ಡ್ ಸಿಂಪಲ್ ಪಾಸ್ಟ್ ಐತಿಲ್ಲ. ಐ ಅರೈವ್ಡ್ ಇದಕ್ಕಿಂತ ಮುಂಚೆ ಮುಗಿದೈತು ಒಂದು ಕೆಲಸ, ಅದು ಪಾಸ್ಟ್ ಪರ್ಫೆಕ್ಟ್ ಆಗಬೇಕು. ಸಿಂಪಲ್ ಪಾಸ್ಟು ರೀಸೆಂಟ್ ಪಾಸ್ಟ್, ಅದಕ್ಕಿಂತ ಮುಗಿದದ್ದು ರಿಮೋಟ್ ಪಾಸ್ಟ್. ನಾನಲ್ಲಿ ಬಂದದ್ದು ಸಿಂಪಲ್ ಪಾಸ್ಟ್, ಅದಕ್ಕಿಂತ ಮುಂಚೆನೇ ಅವರು ಪ್ರಾಜೆಕ್ಟ್ ಮುಗಿಸಿ ಕುಂತಿದ್ದು ಪಾಸ್ಟ್ ಪರ್ಫೆಕ್ಟ್. ಹ್ಯಾಡ್ ಫಿನಿಶ್ಡ್ ಆಗಬೇಕು. ಭಾಳ ಹುಷಾರು, ಬಲೆ ಚಂದಿದ್ದು ಈ ಪಾಯಿಂಟ್ ಮಾತ್ರ ಭಾಳ ಚಂದಿದ್ದು. 13th, if it dash we will stay indoors. If it rains, ಅದು ಮ್ಯಾಗಲ್ಲ ಐತಲ್ಲ ಇದ. ಇಫ್ ಐ ಸ್ಟಡಿ ಐ ವಿಲ್ ಗೆಟ್ ರ್ಯಾಂಕ್, ಇಲ್ಲ ಐತಲ್ಲ ಇದೇನದು. ಐ ವಿಲ್ ಪಾಸ್ ದ ಎಕ್ಸಾಮ್. ಇಫ್ ಐ ಸ್ಟಡಿ. ಇಫ್ ಇಟ್ ರೈನ್ಸ್, ಇಫ್ ಇಟ್ ರೈನ್ಸ್ ವಿ ವಿಲ್ ಸ್ಟೇ ಇಂಡೋರ್ಸ್, ಕರೆಕ್ಟ್ ಆಗ್ತದೆ. I dash a book when my phone rang. My phone rang ಪಾಸ್ಟ್ ಐತಿ. ನನ್ನ ಫೋನ್ ಬಂದಾಗ ನಾನು ಒಂದು ಬುಕ್ ಓದಾಕತ್ತಿದ್ದೆ. ಪಾಸ್ಟ್ ಕಂಟಿನ್ಯೂಸ್ ಆಗಬೇಕಿದು. ಐ ವಾಸ್ ರೀಡಿಂಗ್. I was reading a book when my phone rang. ಟೆನ್ಸ್ ಗೊತ್ತಿರ್ಬೇಕು ನಿಮಗೆ, ಇಲ್ಲೇ ಎಲ್ಲ ಹೇಳಿಕ್ಕಾಗೋದಿಲ್ಲ. ಬೈ ನೆಕ್ಸ್ಟ್ ಇಯರ್ ಐ ಡ್ಯಾಶ್ ಇಂಗ್ಲೀಷ್ ಫಾರ್ 5 years. I will learn English. I learn English. Will have learned English. ಲರ್ನ್ಸ್ ಅಂತೂ ಬರೋದಿಲ್ಲ, ಇದು ಮೀನಿಂಗ್ ಆಗೋದಿಲ್ಲ ನನಗೆ. ಬೈ ನೆಕ್ಸ್ಟ್ ಇಯರ್
ಐ ವಿಲ್ ಹ್ಯಾವ್ ಲರ್ನ್ ಇಂಗ್ಲೀಷು ಫಾರ್ 5 years ಇದು ಆಗ್ಬೋದು ರೀ, ಬಟ್ ನನಗೆ ಯಾಕೋ ಅಷ್ಟು ಕರೆಕ್ಟ್ ಅನ್ಸ್ಕೊಂಡಿದ್ದು. ಬೈ ನೆಕ್ಸ್ಟ್ ಇಯರ್ ಐ ವಿಲ್ ಹ್ಯಾವ್ ಲರ್ನ್ ಇಂಗ್ಲೀಷ್, ಇಷ್ಟಾದ್ರೆ ಕರೆಕ್ಟ್ ಆಗ್ತದೆ ರೀ. ಫಾರ್ 5 years ಅಂತ ಜೋಡಿಸ್ತಾರಲ್ಲ, ನನಗೆ ಯಾಕೋ ಮೀನಿಂಗ್ ಆಗೋದಿಲ್ಲ ಇದು, ಮಾಡೋಕ್ಕೆ ಸ್ವಲ್ಪ ಕರೆಕ್ಟ್ ಅನಿಸೋಲ್ಲ ನನಗಿದು. ಇದು ಆಗ್ಬೋದು ಅಷ್ಟೆ, ಬಟ್ ಈ ವರ್ಡ್ ಗೊಂದಲ ಮಾಡ್ಬೇಕು. ಮತ್ತು ಬೈ ನೆಕ್ಸ್ಟ್ ಇಯರ್ ಐ ವಿಲ್ ಹ್ಯಾವ್ ಲರ್ನ್ಡ್, ಇದು ಕರೆಕ್ಟ್ ಆಗ್ತೈತಿ. ಇದು ಫಾರ್ 5 years ಮೀನಿಂಗ್ ಆಗೋದಿಲ್ಲ, ಮತ್ತು ಅದು ಕರೆಕ್ಟ್. ಅದೇನೋ ಮಾಡಕ್ಕೆ ನನಗೆ ಧೈರ್ಯ ಬರೋಲ್ತಾರೆ. ಡೂ ಆಸ್ ಡೈರೆಕ್ಟೆಡ್. ರೈಟ್ ದ ಎಂಟೋನಿಮ್ ಆಫ್ ದ ಅಂಡರ್ಲೈನ್ ವರ್ಡ್. ಎಂಟೋನಿಮು, ಸಿನೋನಿಮು. ಎಂಟೋನಿಮ್ ಅಂದ್ರೆ ಅಪೋಸಿಟ್ ವರ್ಡ್, ಸಿನೋನಿಮ್ ಅಂದ್ರೆ ಸಿಮಿಲರ್ ಮೀನಿಂಗ್ ಕೊಡುವಂಥ ವರ್ಡ್. ಎ ಸಿಟಿ ಡೋರ್ಸ್ ಆರ್ ವೆರಿ, ಡೋರ್ಸ್ ಅಲ್ಲ, ಐ ಆಮ್ ಸಾರಿ, ಸಿಟಿ ರೋಡ್ಸ್ ಆರ್ ವೆರಿ ಬ್ರಾಡ್, ಬಟ್ ವಿಲೇಜ್ ರೋಡ್ಸ್ ಆರ್ ವೆರಿ ನ್ಯಾರೋ. ಬ್ರಾಡ್ ಅಪೋಸಿಟ್ ನ್ಯಾರೋ, ನ್ಯಾರೋ NARROW, ಇಲ್ಲೇ ನ್ಯಾರೋ. ಐ ಆಕ್ಸೆಪ್ಟೆಡ್ ದ ಆಫರ್ ಬಟ್ ಶಿ ರಿಜೆಕ್ಟೆಡ್ ಅಥವಾ ರೆಫ್ಯೂಸ್ಡ್. ರಿಜೆಕ್ಟೆಡ್, ರೆಫ್ಯೂಸ್ಡ್. I accepted, she refused, rejected the invitation. C. The elder brother is tall, tall the opposite is short, right? Whereas the younger brother is short. The big house had a, big the opposite to small, small garden in front of it. Broad, narrow, accepted, rejected, tall, short, big, small. 17th. Fill in the blanks with the correct phrasal verb. ಸ್ವಲ್ಪ ಟಫ್ ಇದು ಫ್ರೇಸಲ್ ವರ್ಬ್. ಫ್ರೇಸಲ್ ವರ್ಬ್ ಅಂದ್ರೆ ಒಂದು ವರ್ಬ್, ಒಂದು ಪ್ರಿಪೊಸಿಷನ್ನು. ಈಗ ಗಿವ್ ಅಂತ ಐತಿ, ಅಪ್ ಅಂತ ಐತಿ. ಗಿವ್ ಒಂದು ವರ್ಬ್, ಅಪ್ ಅನ್ನೋದು ಒಂದು ಪ್ರಿಪೊಸಿಷನ್ನು. ಎರಡೂ ಕೂಡಿಕೊಂಡು ಒಂದು ಹೊಸ ವರ್ಬ್ ಆಗ್ತೈತಿ. ಇಂಥವಕ್ಕೆ ಫ್ರೇಸಲ್ ವರ್ಬ್ ಅಂತ ಕರೀತಾರೆ. ಫ್ರೇಸಲ್ ವರ್ಬ್ಗಳ ಮೀನಿಂಗ್ ಗೊತ್ತಿರ್ಬೇಕ್ರಿ. ದ ಕಾರ್ ಡ್ಯಾಶ್ ಗೇವ್ ಅಪ್ ಬ್ರೋಕ್ ಡೌನ್ ಇನ್ ದ ಮಿಡಲ್ ಆಫ್ ದ ಹೈವೇ. ಬ್ರೇಕ್ ಡೌನ್ ರೀ ಅದು. ಬ್ರೇಕ್ ಡೌನು, ಬ್ರೇಕ್ ಡೌನ್ ಅಂದ್ರೆ ಇಂಜಿನ್ ಫೇಲ್ ಆಗೋದು, ವರ್ಕಿಂಗ್. ಗಿವ್ ಅಪ್ ಅಂದ್ರೆ ಕೈ ಬಿಡೋದು ಅಂತ ಆಗ್ತೈತ್ರಿ. ಗಿವ್ ಅಪ್ ಬರೋದಿಲ್ಲ. ಬ್ರೋಕ್ ಡೌನ್ ಕರೆಕ್ಟ್ ಆಗ್ತೈತಿ. ದ ಕಾರ್ ಬ್ರೋಕ್ ಡೌನ್ ಇನ್ ದ ಮಿಡಲ್ ಆಫ್ ದ ಹೈವೇ, ಸೊ ವಿ ಹ್ಯಾಡ್ ಟು ವಾಕ್ ಹೋಮ್. ರೈಟ್. ಹೀ ಕೆಪ್ಟ್ ಶೋವಿಂಗ್ ಆಫ್ ಬ್ಯಾಕಿಂಗ್ ಅಪ್ his new phone to everyone at the party. ಇದು he kept showing off ಕರೆಕ್ಟ್ ಆಗ್ತೈತಿ. ಡಿಕ್ಷನರಿ ತೆಗೆದು ನೋಡಿದೆ ನಾನು. ಶೋವಿಂಗ್ ಆಫ್ ಅಂತಂದ್ರೆ ಒಂದ್ರ ಬಗ್ಗೆ ಅದ್ರ ಬಗ್ಗೆ ನಮಗೆ ಪ್ರೌಢಿ ಇರ್ತೈತಿ. ಅದನ್ನು ನಾವು ತೋರಿಸಿ ಬೇರೆದವ್ರ ಮೇಲೆ ಇಂಪ್ರೆಸ್ ಮಾಡೋದ್ರಿ ಶೋವಿಂಗ್ ಆಫ್ ಅಂತ ಕರೀತಾರೆ. ಈಗ ಕೆಲವೊಂದು ಸಿನಿಮಾ ನಟಿಯರು ಬರಬೇಕಾದ್ರೆ ಸ್ಟೈಲ್ ಮೇಲೆ ಬರ್ತಿರ್ತಾರೆ ನೋಡ್ರಿ, ಟಕ್ 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 ಅಂತ ಹೆಜ್ಜೆ ಇಟ್ಕೊಂತ, ಹಿಂಗೆ ಭಾರಿ ಸ್ಪೆಷಲಾಗಿ ಬರ್ತಿರ್ತಾರೆ. ಶೋಯಿಂಗ್ ಆಫ್ ಅಂದ್ರೆ ತಾವು ಚಂದ ಅದೀವಿ ಅಂತ ತೋರ್ಸಕ್ಕನೆ ಶೋಯಿಂಗ್ ಆಫ್. ಅದು ಒಂದು ಮೊಬೈಲ್ ಫೋನ್ ತಂದಾನ, ಅದನ್ನು ಶೋ ಆಫ್ ಮಾಡ್ತಾನೆ ಎಲ್ಲರಿಗೂ ಜಂಬದಿಂದ. ನನ್ನ ಕಡೆ ಐತಿ, ಯಾರ ಕಡೆ ಇರಲಾರ್ದು ಅಂತ ತೋರಿಸೋದಕ್ಕೆ ಶೋಯಿಂಗ್ ಆಫ್ ಅಂತ ಕರೀತಾರೆ. ಟು ಶೋ ಸಮಥಿಂಗ್ ದಟ್ ಯು ಹ್ಯಾವ್ ಟು ಇಂಪ್ರೆಸ್ ಅದರ್ಸ್ ಅಂತ ಐತಿ ಶೋಯಿಂಗ್ ಆಫ್.
ಇದ್ರಾಗ ಇದು ಕರೆಕ್ಟ್ ಆಗ್ತೈತೆ ರೀ, ಇದ್ರಾಗ ಇದು ಕರೆಕ್ಟ್ ಆಗ್ತೈತಿ. ದ ಟೀಚರ್ ಡ್ಯಾಶ್ ಪುಲ್ ಥ್ರೂ ಬ್ರಾಟ್ ಅಪ್. ನನಗೆ ಮೊದಲು ಪುಲ್ ಥ್ರೂ ಅಂತ ಅನಿಸಿತ್ತು ರೀ, ಆಮೇಲೆ ಎರಡೂ ನೋಡಿದೆ ನಾನು, ಇದು ಬ್ರಾಟ್ ಅಪ್ ಕರೆಕ್ಟ್ ಆಗ್ತೈತಿ. ಯಾಕಂದ್ರೆ ಬ್ರಾಟ್ ಅಪ್ಪದ್ದು ಒಂದು ಮೀನಿಂಗು ಈಸಿಲಿ ಗೊತ್ತಿರುವಂಥದ್ದು ಅಂದ್ರೆ ಬೆಳೆಸಂತ ಆಗ್ತೈತಿ, ಬ್ರಿಂಗ್ ಅಪ್ ಬ್ರಾಟ್ ಅಪ್ ಅಂತೇಳಿ. ಪೇರೆಂಟ್ಸ್ ಬ್ರಿಂಗ್ ಅಪ್. ಈಗ ನಮಗೊಂದು ಹಳೆ ಕಾಲದಲ್ಲಿ ರಾಜಾರಾಮ್ ಮೋಹನ್ ರಾಯ್ ಅಂತಂದ್ರೆ ಲೆಸನ್ ಇತ್ತು. ರಾಜಾರಾಮ್ ಮೋಹನ್ ರಾಯ್ ಲೆಸನ್ದೊಳಗೆ ಒಂದು ವರ್ಡ್ ಒಂದು ಬರ್ತಿತ್ತು, ಒಂದು ಸೆಂಟೆನ್ಸ್. ರಮಾಕಾಂತ್ ರಾಯ್ ಬ್ರಾಟ್ ಅಪ್ ಹೀಸ್ ಸನ್ ರಾಮ್ ಮೋಹನ್ ಇನ್ ಅಕಾರ್ಡೆನ್ಸ್ ವಿತ್ ಸ್ಟ್ರಿಕ್ಟ್ ಹಿಂದೂ ಡಿಸಿಪ್ಲಿನ್ ಅಂತೇಳಿ ಇತ್ತು. ಬ್ರಾಟ್ ಅಪ್ ಅಂದ್ರೆ ಬೆಳೆಸು ಅಂತೇಳಿ. ನಾ ಇಲ್ಲೇನು ತಿಳ್ಕೊಂಡೆ, ಬ್ರಾಟಪ್ ಅಂದ್ರೆ ಬೆಳೆಸೋ ಅಂತ ಆಗ್ತಿ, ಪುಲ್ ಥ್ರೂ ಅಂದ್ರೆ ಹೇಗೆ ಜಗ್ಗು ಹೆಚ್ಚಿಗೆ ವಿವರಿಸು ಅಂತ ತಿಳ್ಕೊಂಡು ಅನ್ಕೊಂಡಿರ್ತೀನಿ ರೀ. ಇಲ್ಲ, ಆ ಬ್ರಾಟಪ್ಗೆ ಮತ್ತೆ ಎರಡನೇ ಮೀನಿಂಗ್ ಕೊಟ್ಟಿದ್ರು ಕೆಳಗ ಡಿಕ್ಷನರಿ ಒಳಗೆ ಕೊಟ್ಟವ್ರು. ಏನಂತಂದ್ರೆ ಪುಟ್ ಫಾರ್ವರ್ಡ್ ಅನ್ ಇಂಪಾರ್ಟೆಂಟ್ ಮ್ಯಾಟರ್ ಫಾರ್ ಡಿಸ್ಕಷನ್ ಅಂತ ಐತ್ರಿ. ಆ್ಯಂಡ್ ಟು ಪುಟ್ ಫಾರ್ವರ್ಡ್ an important matter to discuss, brought up ಅಂತೇಳಿ ಒಂದು ಬಹಳ ಮುಖ್ಯವಾಗಿರುವಂಥ ವಿಷಯವನ್ನು ಪ್ರಸ್ತಾಪ ಮಾಡೋದು, ಚರ್ಚೆಗೆ ಅಂತ ಮೀನಿಂಗ್ ಆಗ್ತೈತಿ. ಇದು ಬರೋಬ್ಬರ. ದ ಟೀಚರ್ ಬ್ರಾಟ್ ಅಪ್ ಆ್ಯನ್ ಇಂಟ್ರೆಸ್ಟಿಂಗ್ ಟಾಪಿಕ್ ಡ್ಯೂರಿಂಗ್ ದ ಕ್ಲಾಸ್ ಡಿಸ್ಕಷನ್. ಬರೋಬ್ಬರಿ ಇದು ಕರೆಕ್ಟ್ ಆಗ್ತೈತಿ ರೀ. ಬ್ರಿಂಗಪ್ ಅಂದ್ರೆ ಬೆಳೆಸುವಂಥ ಮೇಲ್ನೋಟಕ್ಕೆ ಗೊತ್ತೈತಿ, ಬಟ್ ಅದಕ್ಕೆ ಇನ್ನೊಂದು ಮೀನಿಂಗ್ ಅದು, ಆ ಮೀನಿಂಗ್ ಬರ್ತಿಲ್ಲ. ಭಾಳ ಹುಷಾರಿಂದ ರೀ. 8th ಕ್ಲಾಸಿಗೆ ಹೆವಿ ಆಯ್ತಿದ್ದು ಕ್ವಶನ್ನು. ಶಿ ವಾಂಟ್ಸ್ ಟು ಡ್ರಾಪ್ ಔಟ್ ಬ್ರಿಂಗ್ ಔಟ್ ಆಫ್ ಕಾಲೇಜ್. ಬ್ರಿಂಗ್ ಔಟ್ ಅಲ್ಲ, ಡ್ರಾಪ್ ಔಟ್ ಆಗ್ತೈತೆ ರೀ ಇದು. ಡ್ರಾಪ್ ಔಟ್ ಅಂದ್ರೆ ಸ್ಟಾಪ್ ಇನ್ ದ ಮಿಡಲ್ ವೈಲ್ ಯು ಆರ್ ಡೂಯಿಂಗ್ ಎ ಕೋರ್ಸ್. ಡ್ರಾಪ್ ಔಟ್ ಹೊರ್ಬನ್ ಆಗ್ತೈತಿ, ನೌನ್ ಆಗ್ತೈತಿ ರೀ. ಈಸ್ ಡ್ರಾಪ್ ಔಟ್. PUC ಫಸ್ಟ್ ಒಂದು ಲೆಸನ್ ಅದ ಬಾಬರ್ ಅಲಿ ಅಂತೇಳಿ. ಈಸ್ ಫಾದರ್ ನಾಸಿರುದ್ದೀನ್ ಶೇಖ್ ಅಂತ ಐತಿ. ಹಿ ವಾಸ್ ಎ ಸ್ಕೂಲ್ ಡ್ರಾಪ್, ಹೈಸ್ಕೂಲ್ ಡ್ರಾಪ್ ಔಟ್ ಅಂತಲೇ ಐತೆ. ಅದು ನೌನ್ ಆಗ್ತೈತಿ. ಇಲ್ಲೇ ಡ್ರಾಪ್ ಔಟ್ ಅಂತಂದ್ರೆ ನಿಲ್ಸು, ಹೊರಬಾಗ್ತೈತಿ, ಫ್ರೆಸಲ್ಲಿ ಹೊರಬಿದ್ದು. ಶಿ ವಾಂಟ್ಸ್ ಟು ಡ್ರಾಪ್ ಔಟ್ ಆಫ್ ಕಾಲೇಜ್ ಆ್ಯಂಡ್ ಟ್ರಾವೆಲ್ ದ ವರ್ಲ್ಡ್ ಇನ್ಸ್ಟೆಡ್. ಓದೋ ಅಭ್ಯಾಸ ಬಿಟ್ಬಿಟ್ಟು ಜಗತ್ತು ಸುತ್ತ ಹಾಕ್ಬೇಕಂತ ಅನ್ಸ್ತದ್ರ. ಆ ಡಾಕ್ಟ್ರ್ ಬರೋದಾರ ನೋಡ್ರಿ, ಯೂಟ್ಯೂಬರ್ ಆ ಥರ. 18th question. Identify the parts of speech of the underlined word. ಆಯ್ತು ರೀ. A. Samita is very beautiful. ಅಡ್ಜೆಕ್ಟಿವ್ ಆಕೈತೆ ಅದು, ಡೆಟರ್ಮಿನರ್. ಯಾಕಂದ್ರೆ ನೌನನ್ನು ವರ್ಣಿಸ್ತದ, ಸಮಿತಾನ ಬ್ಯೂಟಿಫುಲ್ ವರ್ಣಿಸ್ತೈತಿ. ಎ ವರ್ಡ್ ದಟ್ ಕ್ವಾಲಿಫೈಸ್ ಎ ನೌನ್ ಈಸ್ ಕಾಲ್ಡ್ ಅಡ್ಜೆಕ್ಟಿವ್. ಸೊ ಇಟ್ ಈಸ್ ಅಡ್ಜೆಕ್ಟಿವ್. ಬಿಗ್, ಬ್ಯೂಟಿಫುಲ್, ಸ್ಮಾಲ್, ರಿಚ್, ಪೂವರ್, ಡಲ್, ಫರ್ಟೈಲ್, ಲ್ಯಾಮ್, ನ್ಯಾರೋ, ಇವೆಲ್ಲ. ಧಾರವಾಡ ನೌನ್, ನೇಮ್ ಆಫ್ ಎ ಪ್ಲೇಸ್, is a famous ಧಾರವಾಡ is famous for ಪೇಡ. ಧಾರವಾಡ ನೌನ್ ಆಗ್ತೈತಲ್ರಿ. ದ ಗರ್ಲ್ ವಾಸ್ ಥ್ರೋನ್, ಹೊರ್ಬ್ ಇದು ಪಾಸ್ಟ್ ಪಾರ್ಟಿಸಿಪಲ್, ಇದು ಹೊರ್ಬ್. ಇದು ದ ಗರ್ಲ್ ವಾಸ್ ಥ್ರೋನ್ ಹೊರ್ಬ್ ಔಟ್ ಆಫ್ ದಿ ಕೋಚ್. ಎ ಗರ್ಲ್ ಬೈ ದ ಸೈಡ್ ಆಫ್ ದ ಟ್ರ್ಯಾಕ್ಸ್ ಅಂತ ಒಂದು ಲೆಸನ್ ಅದ 10th ಕಲಿದಿದ್ದು. ರೋಮಾ ತಲ್ರೇಜಾ. He prayed silently. Adverb ಆಗ್ತೈತಿ ಇದು. ಇದು ಆ್ಯಕ್ಷನ್ ವರ್ಡ್, ಇದು ನೌನ್ ಆಗ್ತೈತಿ. ಎ ವರ್ಡ್ ದಟ್ ಮಾಡಿಫೈಸ್ ದ ವರ್ಬ್ ಈಸ್ ಕಾಲ್ಡ್ adverb. ಇದು adverb ಇದು. He prayed silently. adverb ಆಗ್ತೈತಿ. ನೆಕ್ಸ್ಟ್, fill in the blanks with the correct form of the word given in the bracket. ಕ್ರಿಕೆಟ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಗೇಮ್. ಇದು ಅಡ್ಜೆಕ್ಟಿವ್ ಮಾಡ್ಬೇಕು, ಇದನ್ನು ಅಂದ್ರೆ ಕರೆಕ್ಟ್ ಆಗ್ತದೆ. ಕೊಟ್ಟದ್ದು ಹೊರಗೆ ಕೊಟ್ಟಾರ, ಅದರದ್ದು ಅಡ್ಜೆಕ್ಟಿವ್ ಫಾರ್ಮ್ ಹಾಕೊಂಡ್ರೆ ಸೆಂಟೆನ್ಸ್ ಮೀನಿಂಗ್ಫುಲ್ ಆಗ್ತೈತಿ. ಕ್ರಿಕೆಟ್ ಈಸ್ ಆ್ಯನ್ ಇಂಟ್ರೆಸ್ಟಿಂಗ್ ಗೇಮ್. ಜಿ ಕ್ಯಾಪಿಟಲ್ ಆಗಬಾರ್ದು ಇದು.
ದ ಆರ್ಟ್ ಆಫ್ ಎಜುಕೇಟಿಂಗ್ ಮಾಡಿರೋದು ನೌನ್ ಆಗ್ತೈತಿ ಜೀರಂಡ್ ಅಂದ್ರೆ ಕರೆಕ್ಟ್ ಆಗ್ತದೆ. ದ ಆರ್ಟ್ ಆಫ್ ಎಜುಕೇಷನ್ನು ಅಷ್ಟು ನೈಸ್ ಆಗೋದಿಲ್ಲ ಇದು. ದ ಆರ್ಟ್ ಆಫ್ ಎಜುಕೇಟಿಂಗ್ ಈಸ್ ಟು ಎಜುಕೇಟ್ ದ ಹಾರ್ಟ್. ಬ್ಯೂಟಿಫುಲ್ ಐತಲ್ರಿ ಇದು. ದ ಆರ್ಟ್ ಆಫ್ ಎಜುಕೇಟಿಂಗ್ ಈಸ್ ಟು ಎಜುಕೇಟ್ ದ ಹಾರ್ಟ್. ಭಾರಿ ಬ್ಯೂಟಿಫುಲ್ ಐತ್ರಿ. ಎಜುಕೇಟಿಂಗ್ ಮಾಡ್ರಿ, ಎಜುಕೇಷನ್ ಆದರೂ ಆಗ್ತೈತಿ, ಎಜುಕೇಟಿಂಗ್ ಬೆಟರ್ ಅಂತ ನನಗೆ ಅನ್ಸುತ್ತೆ. ಆ್ಯಕ್ಷನ್ ಆಗ್ತೈತೆ ಅದು. ಸಿ ಕ್ವಶನ್ನು, ಎ ಟೇಲರ್ ಟೇಕ್ಸ್ ಮೆಜರ್ಮೆಂಟ್ ಬಿಫೋರ್ ಸ್ಟಿಚಿಂಗ್ ಕ್ಲೋತ್ಸ್. ಕ್ಲೋತ್ಸ್ ಆಗಬೇಕದು, ಕ್ಲಾತ್ಸ್ ಅಲ್ಲ. ಕ್ಲಾತ್ಸ್ ಬಹು ಚೆನ್ನಾಗೋದಿಲ್ಲ, ಕ್ಲಾತ್. ಎ ಟೇಲರ್ ಟೇಕ್ಸ್ ಮೆಜರ್ಮೆಂಟ್ ನೌನ್ ಮಾಡ್ಬೇಕಿದನ್ನು. ಡೈಲಿ ಪ್ರಾಕ್ಟೀಸ್ ಹೆಲ್ಪ್ಸ್ ಟು ಕಾನ್ಫಿಡೆಂಟ್ಲಿ ಫೇಸ್ ದಿ ಎಕ್ಸಾಮಿನೇಷನ್. ಎಕ್ಸಾಮಿನೇಷನ್ ಮಾಡ್ರಿ, ಕರೆಕ್ಟ್ ಆಗ್ತದೆ. 20th ಕ್ವಶನ್, ಚೇಂಜ್ ದ ಸೆಂಟೆನ್ಸ್ ಇಂಟು ರಿಪೋರ್ಟೆಡ್ ಸ್ಪೀಚ್. He said, my master is writing letters. He said, verb said ಹಾಕ್ರಿ, ಕಂಜಂಕ್ಷನ್ ದ್ಯಾಟ್ ಹಾಕ್ರಿ. He said that. my master ಹೋಗಿ ನಾವು his master ಮಾಡ್ಬೇಕ್ರಿ. He said that his master ಪ್ರೆಸೆಂಟ್ ಕಂಟಿನ್ಯೂಸ್ ಐತಿ, ಪಾಸ್ಟ್ ಕಂಟಿನ್ಯೂಸ್ ಮಾಡ್ಬೇಕ್ರಿ. ಟೆನ್ಸ್ ಚೇಂಜ್ ಆಗಬೇಕಲ್ಲ, ಪ್ರನೌನ್ ಚೇಂಜ್ ಆಗಬೇಕು. ಮೈ ಹೋಗಿ his ಮಾಡ್ರಿ, my master ಹೋಗಿ his master. He said that his master was writing. Is writing is changed into was writing. Present continuous into past continuous. He said that his master was writing letters. Full point. Correct ಆಗ್ತದೆ. B. The teacher said, you should revise the chapter before the test. Okay. The teacher said that ಇವನ್ನ ಹಿಯರ್ ಶಿಯರ್ ಮಾಡ್ಕೋಬೇಕ್ರಿ. ಸೆಕೆಂಡ್ ಪರ್ಸನ್ ಈಸ್ ಚೇಂಜ್ ಟು ಥರ್ಡ್ ಪರ್ಸನ್ನು. ಹಿಂಗಾಗ್ತೈತೆ ಅದೆಲ್ಲ, ಹೇಳಿಕ್ಕಾಗೋದಿಲ್ಲ ಇಷ್ಟೇ. ದ ಟೀಚರ್ ಸೆಡ್ ದಟ್ ಹೀ ಶುಡ್ ಇದನ್ನು ಹ್ಯಾಡ್ ಟು ಮಾಡ್ಬೇಕ್ರಿ. ಎಂತ ಅಂತ ತಿಳ್ಕೊಂಡು ಸ್ವಲ್ಪ ಟೈಮ್ ಭಾಳ ಬೇಕು ಹೇಳಕ್ಕೆ. ಅದಕ್ಕೆ ಹ್ಯಾವ್ ಟು ಇದು ಶುಡ್ ಪ್ರೆಸೆಂಟ್ ಆಗಿರ್ತೈತಿ, ಪಾಸ್ಟ್ ಆಗಿದ್ರೆ ಸೇಮ್ ಮೀನಿಂಗ್ ಕೊಡುವಂಥದ್ದು ಹ್ಯಾಡ್ ಟು ಆಗ್ತೈತೆ ರೀ. ಶುಡ್ ಮಸ್ಟ್ ಆರ್ ಚೇಂಜ್ ಇಂಟು ಹ್ಯಾಡ್ ಟು. ದ ಟೀಚರ್ ಸೆಡ್ ದಟ್ ಹೀ ಹ್ಯಾಡ್ ಟು ರಿವೈಸ್ ದ ಚಾಪ್ಟರ್ ಬಿಫೋರ್ ದ ಟೆಸ್ಟ್. ಇಲ್ಲಿ ಏನು ಚೇಂಜ್ ಮಾಡೋದಿರೋದಿಲ್ಲ, ಸ್ವಲ್ಪ ದೊಡ್ಡ ಟಾಪಿಕ್ ಇದು. ಸಿ, he asked, at what time the meeting starts tomorrow. ಇದು ಇಂಟ್ರಾಗೇಟಿವ್ನ ತಪ್ಪೈತ್ರಿ ಮೊದಲು. ಎಟ್ ವಾಟ್ ಟೈಮ್ ಅಲ್ಲ, ಅದು ವಾಟ್ ಎಟ್ ಲಾಸ್ಟ್ ಬರ್ಬೇಕು. ಇಂಟ್ರಾಗೇಟಿವ್ ಸೆಂಟೆನ್ಸಸ್ನಲ್ಲಿ ಪ್ರಿಪೋಸಿಷನ್ಸ್ ಆರ್ ಯೂಸ್ ಇನ್ ದ ಎಂಡ್ ಅಂತ ಐತ್ರಿ. ವಾಟ್ ಟೈಮ್ ಡಸ್ ದ ಮೀಟಿಂಗ್ ಸ್ಟಾರ್ಟ್ ಟುಮಾರೋ? at what time does the meeting start at tomorrow? ಹಿಂಗೆ ಕರೆಕ್ಟ್ ಆಗ್ತದೆ. ಇದನ್ನು ನಾವೇನು ಮಾಡಬೇಕು? ಇಂಡೈರೆಕ್ಟ್ ಮಾಡ್ಬೇಕ್ರಿ. ಹಿ ಆಸ್ಕ್ಡ್, WH ಕ್ವಶನ್ ಐತಿ, ಕಂಜಂಕ್ಷನ್ WH ವರ್ಡ ಹಾಕ್ಬಿಡ್ರಿ. ವಾಟ್ ಟೈಮ್ ಡಸ್ ದ ಮೀಟಿಂಗ್ ಸ್ಟಾರ್ಟ್? ದ ಮೀಟಿಂಗ್ ಸ್ಟಾರ್ಟೆಡ್ ದ ನೆಕ್ಸ್ಟ್ ಡೇ. ರೂಲ್ಸ್ ಪ್ರಕಾರ ಹಿಂಗತ್ತೆ ಬರ್ತೈತೆ, ಅದು ಗ್ರಾಮರ್ ರೂಲ್ಸ್ ಪ್ರಕಾರ. ಅದು ವುಡ್ ಮಾಡೋದು ಚಲೋ ರೀ. ಹಿ ಆಸ್ಕ್ಡ್ ವಾಟ್ ಟೈಮ್ ದ ಮೀಟಿಂಗ್ ವುಡ್ ಸ್ಟಾರ್ಟ್ ದ ಫಾಲೋವಿಂಗ್ ಡೇ. ಹಿಂಗೆ ಮಾಡೋದು ಚಲೋ ರೀ.
ಬಟ್ ಗ್ರಾಮರ್ ಏನು ಹೇಳ್ತಂದ್ರೆ ಸಿಂಪಲ್ ಪಾಸ್ಟ್ ಇಂಟು ಪಾಸ್ಟ್, ಸಿಂಪಲ್ ಪ್ರೆಸೆಂಟ್ ಇಂಟು ಸಿಂಪಲ್ ಪಾಸ್ಟ್. He asked what time the meeting started the next day. ಹಿಂಗತೆ ಗ್ರಾಮರ್ ಪ್ರಕಾರ. ಬಟ್ ಯೂಸೇಜ್ ಪ್ರಕಾರ ಅಂದ್ರೆ he asked what time the meeting would start the following day. ಇದು ಲಾಸ್ಟ್ ಕ್ವಶನ್ ಡಿ. I am leaving now, he said. ಇದು ರಿಪೋರ್ಟೆಡ್ ಸ್ಪೀಚ್ ಇದು ಮೊದಲು ಬಂದದ, ರಿಪೋರ್ಟಿಂಗ್ ಸ್ಪೀಚ್ ಲಾಸ್ಟ್ ಬಂದದ. ನಾವು ಇಂಡೈರೆಕ್ಟ್ ಮಾಡುವಾಗ ರಿಪೋರ್ಟೆಡ್ ಸ್ಪೀಚ್ ಮೊದಲು ತೊಗೋಬೇಕಾಗ್ತೈತಿ. ಎಲ್ಲಿ ಮೊದಲಿದ್ರೆ ಮೊದಲೇ ತೊಗೋಬೇಕು, ಲಾಸ್ಟ್ ಇದ್ರೆ ಮೊದಲೇ ತೊಗೋಬೇಕು. I am reading, he was reading, leaving. Present continuous. I is changed to he. He said that he was leaving, now he is changed to then. He said that he was leaving then. ಮತ್ತು ಇದೆಲ್ಲ ಭಾಳ ನಿಮ್ಗೆ ಗೊತ್ತಾಗೋದಿಲ್ಲ. ಇದು ಈ ಡೈರೆಕ್ಟ್ ಇಂಡೈರೆಕ್ಟ್ ಗೊತ್ತಾಗೋದು ಅಂದರೆ ಸ್ವಲ್ಪ ಚೆನ್ನಾಗಿರ್ತಾರೆ. ಇದೇನು 4 ಕ್ವಶನ್ಸ್ ಬಿಡಿಸಿನಲ್ಲಿ ಮಗರೆ. ರಿಪೋರ್ಟೆಡ್ ಸ್ಪೀಚ್ ಭಾಳ ಜನಕ್ಕೆ ಗೊತ್ತಾಗೋದಿಲ್ಲ ಇದು ವಿದ್ಯಾರ್ಥಿಗಳೇ. 21st ಕ್ವಶನ್, ಯೂಸ್ ಅಪ್ರೋಪ್ರಿಯೇಟ್ ಪಂಕ್ಚುಯೇಷನ್ ಮಾರ್ಕ್ಸ್. ಆಯಿತು, ಫುಲ್ ಪಾಯಿಂಟು, ಕ್ಯಾಪಿಟಲ್, ಫುಲ್ ಪಾಯಿಂಟು, ಕಾಮ, ಎಪಾಸ್ಟ್ರಫಿ ಇಂಥವೆಲ್ಲ ಹಾಕ್ಕೋಬೇಕು. ಇದು ಕ್ವಶನ್ ಮಾರ್ಕ್, ಎಕ್ಸ್ಕ್ಲಮೇಟರಿ ಮಾರ್ಕ್, ಪಂಕ್ಚುಯೇಷನ್ ಮಾರ್ಕ್ಸ್. ಆ್ಯಂಡ್ ಇನ್ ಅಡಿಷನ್ ಟು ದಿಸ್ ಕ್ಯಾಪಿಟಲ್ ಲೆಟರ್ಸ್ ಆರ್ ಮೇಡ್ wherever it is necessary. Use appropriate punctuation marks in the following sentences. What are you doing next weekend? ಕ್ವಶನ್ ಮಾರ್ಕ್ ಮಾಡ್ರಿ. ಡಬ್ಲ್ಯೂ ಕ್ಯಾಪಿಟಲ್ ಮಾಡಬಾರ್ದಾಗಿತ್ತು, ಅವರು ಮಾಡಿಬಿಟ್ರೆ ಬಾಳೆಹಣ್ಣು ಸ್ವಲ್ಪ ಕೊಟ್ಟಂಗನಾರು, ಕೆಲಸ ಸರಳ ಆಯಿತು. ವಾಟ್ ಆರ್ ಯು ಡೂಯಿಂಗ್ ನೆಕ್ಸ್ಟ್ ವೀಕ್? ಕ್ವಶನ್ ಮಾರ್ಕ್ ಕೊಡ್ರಿ, ಬಿಕಾಸ್ ಇಟ್ ಇಸ್ ಇಂಟ್ರಾಗೇಟಿವ್. ಬಿ, ದ ಫಾಲೋವಿಂಗ್ ಆರ್ ಮೈ ಫೇವ್ರೆಟ್ ಕಲರ್ಸ್. The following are my favorite colors. ಇಲ್ಲೊಂದು ಡ್ಯಾಶ್ ಬರಬೇಕಿಲ್ಲ, ಕಲರ್ಸ್ ಆದಮೇಲೆ. ದ ಫಾಲೋವಿಂಗ್ ಆರ್ ಮೈ ಫೇವ್ರೆಟ್ ಕಲರ್ಸ್ ಅಂದು ಇಲ್ಲೊಂದು ಡ್ಯಾಶ್ ಬರ್ಬೇಕ್ರಿ. ರೆಡ್ ಕಾಮ, ಇಲ್ಲೊಂದು ಕಾಮ ಬರಬೇಕು. ಇಲ್ಲಂತ ಆ್ಯಂಡ್ ಐತಿ, ಇಲ್ಲಿ ಏನು ಬರೋದಿಲ್ಲ. ಲಾಸ್ಟ್ ಒಂದು ಫುಲ್ ಪಾಯಿಂಟ್ ಬರಬೇಕು. ದ ಫಾಲೋವಿಂಗ್ ಕ್ಯಾಪಿಟಲ್ ಏನೂ ಇಲ್ಲ, ಇಲ್ಲಿ ಡ್ಯಾಶ್ ಕೊಡ್ರಿ. ಫೇವರೇಟ್ ಡ್ಯಾಶ್ ಕೊಟ್ಟು ಕಲರ್ಸ್ ಆದಮೇಲೆ ಕಾಮ ಕೊಡ್ರಿ, ಫುಲ್ ಪಾಯಿಂಟ್. ಎಲ್ಲೋ ಆದಮೇಲೆ ಫುಲ್ ಪಾಯಿಂಟ್ ಕೊಡ್ರಿ. ಉಳಿದೈತಲ್ರಿ ನಿಮಗೆ. ಕ್ವಶನ್ ಮಾರ್ಕ್ ಕೊಡ್ರಿ, ಹೈಪನ್ ಕೊಡ್ರಿ, ಡ್ಯಾಶ್ ಕೊಡ್ರಿ, ಹೈಪನ್ ಬೇಡ. ಇಲ್ಲೊಂದು ಕಾಮ ಕೊಡ್ರಿ. ಐ ಡೋಂಟ್ ಬಿಲೀವ್ ಇಟ್, ಡೋಂಟ್ ಕಾಂಟ್ರಾಕ್ಟೆಡ್ ಫಾರ್ಮ್, ಇಲ್ಲೊಂದು ಎಪಾಸ್ಟ್ರಫಿ ಬರಬೇಕು. ಲಾಸ್ಟ್ ಫುಲ್ ಪಾಯಿಂಟ್ ಕೊಡ್ರಿ. ಎ ನೇಷನ್ಸ್ ಸ್ಟ್ರೆಂಗ್ತ್, ನೇಷನ್ಸ್ ಇದು ಎಪಾಸ್ಟ್ರಫಿ ಬರಬೇಕು. ಇಲ್ಲಿ ರಾಷ್ಟ್ರ ಸಂಪತ್ತು. ಎ ನೇಷನ್ಸ್ ಸ್ಟ್ರೆಂಗ್ತ್ ಈಸ್ ಎ ಮೀನಿಂಗ್ಫುಲ್ ಪೋಯಮ್, ಫುಲ್ ಪಾಯಿಂಟ್ ಕೊಟ್ಬಿಡ್ರಿ. ನೇಷನ್ ಏನು ಕ್ಯಾಪಿಟಲ್ ಆಗೋದಿಲ್ಲ, ಕ್ಯಾಪಿಟಲ್ ಮಾಡ್ಯಾರ ಯಾಕೋ. ಓಕೆ, ಯಸ್ ಬಾರ್. Rewrite the following sentences after correcting the underlined words. Underlined words ಏನೋ ಮಿಸ್ಟೇಕ್ ಇದೆ ಅಂತ ಅದನ್ನು ಕರೆಕ್ಟ್ ಮಾಡಿ ರೀರೈಟ್ ಮಾಡೋ ಅಂತಾರೆ. ದ ನ್ಯೂಸ್ ಅಂತಾರೆ, ಆರ್ ಅಂತಾರೆ. ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್ ಕರೆಕ್ಟ್ ಆಗಿಲ್ಲ, ಇದು ಅಷ್ಟೇ. ದ ನ್ಯೂಸ್ ಆಲ್ವೇಸ್ ಸಿಂಗ್ಯುಲರ್ ನಂಬರ್, ಈಸ್ ಬರಬೇಕಿಲ್ಲ, ಆರ್ ಬರೋದಿಲ್ಲ. ದ ನ್ಯೂಸ್ ಈಸ್ The news is very good. They are wearing beautiful dresses. Is
ಪ್ಲೂರಲ್ ಬರ್ಬೇಕ್ರಿ. ದೇ ಅಂತ ಐತಲ್ಲ, ಪ್ಲೂರಲ್ ಪೀಪಲ್ ಅದರ, ಪ್ಲೂರಲ್ ಡ್ರೆಸ್ ಆಗಲಿ. ದೇರ್ ಆರ್ ಬರ್ಡ್ಸ್ ಇನ್ ದ ಟ್ರೀಸ್. ಆರ್ ಅಂತಾರೆ ಸಬ್ಜೆಕ್ಟ್ ವರ್ಬ್ ಅಗ್ರಿಮೆಂಟ್. ಆರಕ್ಕೆ ಬರ್ಡ್ ಹೆಂಗೆ ಬರ್ತದೆ ರೀ? ಇದು ಬರ್ಡ್ಸ್ ಆಗಬೇಕು ಅಂದ್ರೆ ಕರೆಕ್ಟ್ ಆಗುತ್ತೆ. ದೇರ್ ಈಸ್ ಅಂದಿದ್ರೆ ಓಕೆ, ಬರ್ಡ್ ಆಗ್ತೈತೆ. ಆಮೇಲೆ ಇನ್ ದ ಟ್ರೀಸ್ ಅಂತಾರ. ಒಂದು ಬರ್ಡ್ 2-3 ಗಿಡದೊಳಗೆ ಹೆಂಗೆ ಇರ್ತೈತೆ ರೀ? ಅದು ಆ ಬರ್ಡ್ಸ್ ಆಗಬೇಕು, ಇದು ಟ್ರೀಸ್ ಆಗಬೇಕು. ಸಮ್ ಇನ್ಫಾರ್ಮೇಷನ್ಸ್ ಅಂತಾರ. ಇನ್ಫಾರ್ಮೇಷನ್ನು, ಫರ್ನಿಚರ್, ನ್ಯೂಸ್, ಪೀಪಲ್, ಸಚ್ ವರ್ಡ್ಸ್ ಡೋಂಟ್ ಹ್ಯಾವ್ ಪ್ಲೂರಲ್ ಫಾರ್ಮ್ಸ್. Information uncountable thing, so it doesn't have plural form. It is always singular. Yes, ತೆಗಿಬೇಕ್ರಿ. Please give me some information. Answer the following questions in 2 or 3 sentences each ಅಂತಾರ. ಇದು ಟೆಕ್ಸ್ಟ್ ಬುಕ್ ಸಂಬಂಧಪಟ್ಟಂಥ ಕ್ವಶನ್ ನಾನು ಮಾಡ್ಲಿಕ್ಕೆ ಬರೋದಿಲ್ರಿ. ಇದೊಂದು ಪೋಯಮ್ ಐತ್ರೆ, ಮಷೀನ್ ಅಂತೇಳಿ. ಇದ್ರಾಗ ಒಂದಿಷ್ಟು ಏನೋ ಕೊಟ್ಟಾರ ನೋಡಿ. ನಿನ್ನೆ ಜನರಲ್ ಮಾಡಕ್ಕೆ ಬರುವಂಥದ್ದು 4 alternatives are given. Choose the correct one. The correctly spelled word is less underline from where minerals. ಇಲ್ಲ, ಐ ಆಮ್ ಸಾರಿ, ಮಾಡ್ಲಿಕ್ಕೆ ಆಗೋದಿಲ್ಲ. ಇದನ್ನು ಐಡೆಂಟಿಫೈ ದ ವರ್ಡ್ ದಟ್ ಡಸ್ ನಾಟ್ ಸಜೆಸ್ಟ್ ಅಂತ ಆಪ್ಷನ್. ಇಲ್ಲ, ಮಾಡ್ಲಿಕ್ಕೆ ಬರೋದಿಲ್ಲ. ಒಂದಿಷ್ಟೇನೋ ಮಾಡಕ್ಕೆ ಬರ್ತಿದ್ದಂಗಿತ್ತು, ಫಿಗರ್ಸ್ ಆಫ್ ಸ್ಪೀಚ್, ಅದೇನೋ ಅಂತ ತಿಳ್ಕೊಂಡಿದ್ದೆ. ಇದೊಂದು ಮಾಡಿಕೊಡ್ತೀನಿ ನೋಡ್ರಿ. ಫಿಗರ್ಸ್ ಆಫ್ ಸ್ಪೀಚ್. ನೇಮ್ ದ ಫಿಗರ್ಸ್ ಆಫ್ ಸ್ಪೀಚ್. ದ ವಿಂಡ್ ಹೌಲ್ಡ್. ಇದು ಏನಾಗ್ತೈತೆ ಅಂತಂದ್ರೆ ಪರ್ಸಾನಿಫಿಕೇಶನ್ ಆಗ್ತೈತಿ. ದ ವಿಂಡ್ ಹೌಲ್ ಅಂತಾರೆ, ಪರ್ಸಾನಿಫಿಕೇಶನ್. ಹೌಲ್ ಮಾಡೋದಿಲ್ಲ, ವಿಂಡ್ ಪರ್ಸೋನಿಫೈ ಆಗ್ತೈತೆ, ಅದಕ್ಕೆ ಪರ್ಸಾನಿಫಿಕೇಶನ್. ದ ವಿಂಡ್ ಹೌಲ್ಡ್ ಮಾಡ್ರಿ, ಕರೆಕ್ಟ್ ಆಗ್ತದೆ. ದ ವಿಂಡ್ ಹೌಲ್ಡ್ ಮಾಡ್ರಿ, ಕರೆಕ್ಟ್ ಆಗ್ತದೆ. ಪರ್ಸಾನಿಫಿಕೇಶನ್ ಅಂತ. ದ ಸನ್ ಸ್ಮೈಲ್ಡ್, ಇದು ಪರ್ಸಾನಿಫಿಕೇಶನ್ ಅಲ್ರಿ. ಸನ್ ಹೆಂಗೆ ಸ್ಮೈಲ್ ಮಾಡ್ತಾರೆ? ನಾನ್ ಲಿವಿಂಗ್ ಬೀಯಿಂಗ್ಸ್ ಆರ್ ಟ್ರೀಟೆಡ್ ಆಸ್ ಹ್ಯೂಮನ್ ಬೀಯಿಂಗ್ಸ್, ಆಲ್ಸೋ ಪರ್ಸಾನಿಫಿಕೇಶನ್. ದ ಕ್ಲಾಸ್ ರೂಮ್ ಬಜ್ಡ್ ವಿತ್ ಎಕ್ಸೈಟ್ಮೆಂಟ್, ಇದು ಪರ್ಸಾನಿಫಿಕೇಶನ್ ಅಲ್ರಿ. ಬಜ್ಜಿಂಗ್ ಮಾಡೋದು ಬೀಸ್ ಎಲ್ಲ, ಫ್ಲೈಸ್, ಬೀಸ್. ದ ಥಂಡರ್ ರಂಬಲ್ಡ್ ಲೈಕ್ ಅಂತ ಐತಿ. ಲೈಕ್ ಅಂದ್ರೆ ಇದು ಸಿಮಿಲಿ ಆಗ್ತಾ ಇದ್ರಿ. 2 things of different kinds are compared, and I also like any one of these is used. The thunder rumbled like a hungry stomach. The hungry stomach rumbled like thunder. ಹಿಂಗತ್ತೆ ಬರ್ಬೇಕಿದು. ದ ಬರ್ಡ್ ಆಫ್ ಹ್ಯಾಪಿನೆಸ್ ಅಂತ ಒಂದು ಲೆಸನ್ ಐತೆ, ಅದ್ರ ಬರ್ತೈತಿ. ರಿವರ್ಸ್ ಆಗೈತಿ ಇದು ಹೆಂಗ. ದ ಥಂಡರ್ ತಗೊಂಡು ಇದಕ್ಕೆ ಕಂಪೇರ್ ಮಾಡಕ್ಕೆ ಅಷ್ಟು ನೈಸ್ ಆಗೋದಿಲ್ಲ. ದ ಹಂಗ್ರಿ ಸ್ಟಮಕ್ ಥಂಡರ್ಡ್ ರಂಬಲ್ಡ್ ಲೈಕ್ ಥಂಡರ್ ಅಂದ್ರೆ ಕರೆಕ್ಟ್ ಆಗ್ತೈತಿ. ಇದನ್ನ ಮೊದಲು ತಗೋಬೇಕ್ರಿ. ಇದನ್ನ ನಂಬರ್ 2 ಹಾಕಿ, ಇದನ್ನ ನಂಬರ್ 3 ಹಾಕ್ರಿ, ಮೀನಿಂಗ್ ಆಗುತ್ತೆ ಸೆಂಟೆನ್ಸ್ ಏನ ಇರಲಿ, ಇದು ಸಿಮಿಲಿ ಆಗ್ತೈತಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.